ಇಡೀ ರಾಜ್ಯದಾಗ ಅನಾಹುತ ಆಗ್ತೈತಿ. ಇಂಥ ಮಹಾನುಭಾವರ ಶಾಸಕರು ಆದ್ರೆ ಅದಕ್ಕೆ ದಯವಿಟ್ಟು ಈ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ನಾ ಎಮ್ ಎಲ್ ಎ ಕೂರೋದಲ್ಲಿ ಎ ಬಿ ಜಕ್ನೂರವರು ಶಂಕರ ಸಾಹೇಬ್ ಮನೆ ಬರ್ತದೆ. ಕೆಟ್ಟ ಥಂಡಿಯಾಗಿ ದಿಲ್ಲಿ ಥಂಡಿ ನೋಡಿದ್ರಿ, ಕೆಲವು ಜನ ದಿಲ್ಲಿಯಾಗ ಥಂಡಿ ಹಂಗದು ನೋಡಿದ್ರಿ. ಜಕ್ನೂರು ವಯಸ್ಸಾಗಿ ಪಾಪ ನಡ್ಕೋದು ಬಂದು ಶಂಕರ ಸಾಹೇಬ್ ಕಡೆ ಬಂದು ಕೂತು ಅದು ಎಷ್ಟಕ್ಕೆ ಪ್ರಯತ್ನ ಮಾಡಿ ಅದು ಫ್ಯಾಕ್ಟ್ರಿ ಮಾಡಿದ್ರು. ಲೈಸೆನ್ಸ್ ತಂದರು, ಒಂದು ಹಂತಕ್ಕೆ ತಂದರು. ಅವ್ರ ತಾತೆ ಹೇಳಿದ ಪ್ರಕಾರ ಹೃದಯದಿಂದ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಆಮೇಲೆ ಗೋಕರ್ಣಕ್ಕೆ ಬಂದಾಗ ಒಳ್ಳೆಯ ಮುಖ್ಯಮಂತ್ರಿ ಸಿಕ್ಕಿದ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ಹೋರಾಟ ಮಾಡ್ಕೊಂಡು ಎಲ್ಲ ಮಾಡಿದಾಗ ನಾನು ಯಶಸ್ಸು ಸಿಕ್ತು ನಮಗೆ. ನಾನೇ ಡೋಂಗೂರಾಗ ಇದ್ದೀನಿ. ಡೋಂಗೂರು ನೀ ಐತಿ ಮಂತ್ರಿ ಆಗೋದಿಲ್ಲ, ಅಧ್ಯಕ್ಷ ಆಗಕ್ಕೆ ನೆನಪಿದ್ದೀನಿ. ಶಹಜಾನ ನೀನು ಅಧ್ಯಕ್ಷ ಆಗಿಬಿಟ್ಟಿದ್ದೀನಿ. ಬೇಡ ಸೌಕರ ಅವನ ಬೇಡ ಅಲ್ಲಿ ಜೈಂಟ್ರು ಲಿಂಗಾಯತ್ ಮಾಡ್ಬೇಕಂತ ಹೇಳಿದ್ರು. ಪಾಪ ಯಾಕೆ ಪಾಪ ಅವ್ರು ಪ್ರಯತ್ನ ಮಾಡಿ ಲಿಂಗಾಯತರು ಮತ್ತು ಜೈನರು ಭಾಳ ಹೋಟ್ರು ಅದಾರ ರೀ. ಅವ್ರು ತಪ್ಪಾಕೈತೆ ನಾವು ಬಂದು ಹಿಂಗೆ ಅಧಿಕಾರ ಇರ್ಬೋದು, ನಾವು ಮಾಡಿ ತಪ್ಪಾಕೈತೆ ಅಂದ ಇವಾಗ ಶಹಜಾನ್ ಡೋಂಗರ್. ನಾನೇ ಇದ್ದೀನಿ ಅಧ್ಯಕ್ಷ. ನೀ ಆಗಿಬಿಡ ಶಹಜಾನ್ ಡೋಂಗರಕ್ಕೆ ಒಂದು ನಿಯತಿ ಯಾಕಂದ್ರೆ ಆಗಿಬಿಡು, ಯಾಕಂದ್ರೆ ಅಂದಿಂದ ಇಂಥ ದೊಡ್ಡ ಮನಸ್ಸು ಮಾಡಿದೆ. ಅದಕ್ಕೆ ನಾನು ದಯವಿಟ್ಟು ಹೇಳ್ತೀನಿ, ಏನು ತಪ್ಪಾಗೈತೆ ಅಂತ ಸರಿಪಡಿಸ್ಕೊಂಡು ಈ ಬರೀ ವೇದಿಕೆ ಬರೀ ಇವತ್ತು ಕೃಷ್ಣಾ ಫ್ಯಾಕ್ಟ್ರಿ ಅಲ್ಲ, 28 ಚುನಾವಣೆ ವೇದಿಕೆ ಅದು. ಈ ವೇದಿಕೆ 28 ಚುನಾವಣೆ ವೇದಿಕೆ ಕಂಟಿನ್ಯೂ ಆಗೋದು. ಅದು ಈ ಗಜಾನ ಹೇಳಿದೇನೋ ನಮ್ಮ ಬೇರೆ ನಿಮ್ಮ ಬೇರೆ ಅಂದರೆ ಹಂಗೆ ಆಗೋದು. ಗಜಾನ ನಮ್ಮ ಮನಸ್ಸು ವಿರುದ್ಧ ಬಂಡ ಹೇಳ್ಬೇಕಾಯ್ತು. ನಾವು ನಮ್ಮ ಮನಸ್ಸು ವಿರುದ್ಧ ಆದಾಗ ನಾವು ಅನರ್ಹದಾಗ ನಮ್ಮ ತಲೆ ತಂದ್ಕೊಂಡಿದ್ದೀವಿ. ಮಾಡ್ಬೋದು ಉಪಮುಖ್ಯಮಂತ್ರಿ ಅವಾಗ ಅಸಹಾಯಕಿದ್ದು ನಾವು, ಈಗ ಅಸಹಾಯಕಿಲ್ಲ. ನಮ್ಮ ಮನಸ್ಸಿಗೆ ವಿರುದ್ಧ ನಾವು ಬಂಡ ಹೇಳಾರ. ಹಂಗೆ ನಿಮ್ಮ ಮನಸ್ಸಿಗೆ ವಿರುದ್ಧ ನೀವು ಅನಿವಾರ್ಯ ಬರ್ತಾ ಗಪ್ಪಿದ್ರೆ ಇನ್ನು ಬಂಡ ಹೇಳ್ಬೇಕು. ನಾವು ಯಾವ ದೇವರು ಆ ಬುದ್ಧಿ ಕೂಡ ನೋಡೋಣ. ಈ ವೇದಿಕೆ ಅಲ್ಲ ಅದು. ಇವತ್ತು ಅದು ಮಿಕ್ಸ್ ಮಾಡಬೇಡ. ನಿನ್ನ ಮಾತು ಉತ್ತರ ಹೇಳಿ ನೀವು ಎಲೆಕ್ಷನ್ ಮುಖಲ್ಲಿ ಜೆ ಡಿ ಎಸ್, ನೀವು ಕಾಂಗ್ರೆಸ್, ನೀವು ಬಿ ಜೆ ಪಿ ಓಕೆ, ನಾವು ನಮ್ಮ ಪಕ್ಷ ಸಿದ್ಧಾಂತ ನಾವು ಅದು. ಆದ್ರೆ ನಮ್ಮ ಅಥಣಿ ಭಾಗದ ಅನ್ಯಾಯದಾಗ ನಾವು ಬಂಡ ಹೇಳಕ್ಕೆ ನಾವು ರೆಡಿ ಇರಬೇಕು. ನಾವು ಅಂದ್ರೆ ನಮಗೆ ಮಂದಿ ಅನ್ಸ್ತಾರೆ ನೀವು ನಾವು ಶಿಸ್ತಿನ ಸಿಪಾಯಿಗಳು, ನಾವು ಹೈಕಮಾಂಡ್ ಮಾಡಿದ್ರೆ ನಾವು ತಲಿಬಾರ್ದು ಅಂದ್ರೆ ನಮ್ಮನ್ನ ತಿಳ್ಕೋದು ಹೋಗೋರು, ಅವ್ರು ಮುಂದೆ ಹೋಗ್ತಾರೆ. ಹಂಗೆ ಅದಕ್ಕೆ ದಯವಿಟ್ಟು ಹೇಳ್ತಿಲ್ಲ. ಈ ಒಂದು ಕೃಷ್ಣಾ ಫ್ಯಾಕ್ಟ್ರಿ ಭಾಳ ಭವ್ಯವಾದ ಫ್ಯಾಕ್ಟ್ರಿ ಇದೆ. ಅವರ ಗುರುಜಿ ಹೇಳಿದ ಪ್ರಕಾರ ಈ ಫ್ಯಾಕ್ಟ್ರಿ ಲಾಸ್ ಆಗಬಾರ್ದು. 20 ಕಿಲೋಮೀಟರ್ ಕಬ್ಬು ಐತದ. HNT ಇವಾಗ 600-700 ರೂಪಾಯಿ ಖರ್ಚಾಕೈತಿ. 600-700 ರೂಪಾಯಿ ಇವತ್ತು ಹೊಸ ಹಳಿ ರೇಟ್ ಅದು. ಇನ್ನು ಹೊಸ ರೇಟ್ 800-900 ಗೊತ್ತಿಲ್ಲ. ಯಾಕಂದ್ರೆ ಅದ್ರೊಳಗೆ ಕಡಿಮೆ 20 ಕಿಲೋಮೀಟ್ರ್ ಅಂದ್ರೆ ಉಳಿದ್ರೆ ಎಷ್ಟು ಫ್ಯಾಕ್ಟ್ರಿ ಲಾಸ್ ಆಗಿಬಿಡೋದು. ಅದಕ್ಕೆ ಭಾಳ ದೊಡ್ಡ ಪ್ರಮಾಣ ಲಾಸ್ ಮಾಡಿದರು. ಯಾಕಂದರೆ ಈಗ ಆಡಳಿತ ಮಂಡಳಿ ಇದ್ದಿದ್ದಂಥ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಭಾಳ ಅನಾಹುತ ಆಗಿದೆ. ಮತ್ತು ಮಣ್ಣಿನ ಹರಿವು ಭಾಷೆ ಮಾಡಿದರು. ನಾವು ಡಿ ಸಿ ಬ್ಯಾಂಕ್ ಒಂದು ಪೈಸೆ ನೋಡ್ಕೊಂಡು ಅಂತಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ 15 ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನು ಬರೇನ ಸ್ಕ್ರ್ಯಾಪ್ ಉಳಿದೈತಂದ್ರೆ ಅಲ್ಲ ಫ್ಯಾಕ್ಟ್ರಿ ಕೃಷ್ಣ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದೈತೆ. ಸ್ಕ್ರ್ಯಾಪ್ ಉಳಿದಿಲ್ಲ. ಇಲೆಕ್ಷನ್ 10 ಮೇಲೆ 10 ಕೋಟಿ ತೆಗೆದಾರೆ ಡಿ ಸಿ ಬ್ಯಾಂಕಿನಿಂದ. ಸ್ಕ್ರ್ಯಾಪ್ ಮೇಲೆ 10 ಕೋಟಿ ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹರಿದು ಬಂದದು. ಮತ್ತು 10 ಕೋಟಿ ಇಲ್ಲಿ ಇಲೆಕ್ಷನ್ ಅದು ನಿಮ್ಗೆ ಫ್ಯಾಕ್ಟ್ರಿ ಮೇಲೆ ಸಾಲ ತೆಗೆದ್ರೆ ಇಲೆಕ್ಷನ್ ಮಾಡತ್ತಾರೆ. ಸ್ಕ್ರ್ಯಾಪ್ ಮಾಡಿ 10 ಕೋಟಿ ಉಂಟದ. ಇಲ್ಲಾಂದ್ರೆ ಅವ್ರು ಸುಳ್ಳು ಅಂತ ಹೇಳಿ ಅದನ್ನು ಏನು ಬಹಿರಂಗ ಕ್ರಮ ಕೆಳಗಿಟ್ಟಿದ್ದನ್ನು ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ 10 ಕೋಟಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ನಿನ್ನೆ ಹತ್ತಲ್ಲ, ಅದಕ್ಕೆ 10 ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು 10 ಕೋಟಿ ರೂಪಾಯಿ. ಮತ್ತು ಅವನೊಬ್ಬನ ಅನ್ಯಾಯ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರಪ್ಟ್ ಅವ್ನಿಗೆ 15 ಕೋಟಿ ಕೊಡ್ಸ್ಯಾನ ಡಿ ಸಿ ಬ್ಯಾಂಕ್ದಾಗ. ಮನಸ್ಸು ತೊಗೊಳಂಗಿಲ್ಲ ಅವ. ಎಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ, ಡಿ ಸಿ ಬ್ಯಾಂಕ್ ಕೊಡ್ಸ್ಯಾನ. ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು. ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು. ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ. ನಿರ್ಣಯ ತೊಗೋಬೇಕು. ಯಾಕಂದ್ರೆ ನನಗೇನಾಗೋದಿಲ್ಲ, ಖಾತೆಗೇನಾಗೋದಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಅಥಣಿ ಭಾಗದ ಬಗ್ಗೆ ಖುಷಿ ಐತೆ ನಮಗೆ. ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರಬೇಕಾದ ಕಾರಣ ಅಥಣಿ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಲಕ್ಷ್ಮಣ ಸವಾಲು ಹಾಕಿ ಸೋಲಿಸಿದ್ರು. ನಾ ರಮೇಶ್ ಆಗಿ ಸೋಲಿಸಿಲ್ಲ, ನಿಮ್ಮ ಶಕ್ತಿಯಲ್ಲಿ ಸೋಲಿಸಿದ್ದು. ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 15 ದಿವಸ ಬಂದರು. ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿತ್ತಂದ್ರೆ ಭಾಳ ದೊಡ್ಡ ಲೀಡ್ರ್ ಆಗ್ತದೆ. ನಾವು ಅಲ್ಲಿ ಒಂದು ಪೀಡ 5 ವರ್ಷ ಎಮ್ ಎಲ್ ಎ ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಾಗ್ಬೇಕು. ನಾವು ಏನು
ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ ಬಿ ಜೆ ಪಿ ನಮ್ಮ ಪೀಡ ಹೋಯ್ತು. ಸಿದ್ದಪ್ಪ ನಮ್ಮ ಪೀಡ ಹೋಯ್ತು, ಕಾಂಗ್ರೆಸ್ ಪೀಡ ಹಿತ್ತವ್ರು. ಈ ಕಡೆ ತೆಗಿಯಾಕೆ ಬರೋದೈತೆ, ನಾವೇ ಅದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ. ನಾವೇನು ಅದಕ್ಕೆ ನಮ್ಮ ಕಡೆ ಬರೋಕ್ಕೆ ಬಿದ್ದಾಡೋದೈತೆ. ಅದನ್ನು ನಮಗೇನು ಅಷ್ಟು ಈಸಿ ಇಲ್ಲ. ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂದ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರು ಶಕ್ತಿ ಕೊಟ್ಟನು. ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತು. ಅಷ್ಟು ಮೆಚ್ಚಿಗೆ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ. ಆ ಟೈಮ್ ದೇವ್ರ ಬುದ್ಧಿ ಕೂಡ ನೋಡೋಣ. ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಹೆಚ್ಚು ಹೇಳೋದಿಲ್ಲ. ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರರು ಅದಾರ ಬೆಂಗಳೂರು ಲೆವೆಲ್ದಾಗ ಕಟ್ ಆ್ಯಂಡ್ ಪೀಸ್ ಮಾಡಿ ಏನಾದ್ರು ಹದಿಡ್ಸ್ತಾರೆ. ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ. ಯಾಕಂದ್ರೆ ನಾನು ಭಾಳಷ್ಟು ಪಾಪ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾವಿ, ಗೋಕಾಕ್ ಇಲ್ಲಿ ಅದನ್ನೆಲ್ಲ ಬಾಚು ಕರೆಕ್ಟ್ ಕಳ್ಸಲ್ಲ. ಅಲ್ಲಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನೇನೇನು ಸುದ್ದಿ ಮಾಡಿ ದಿವಾಳಿ ಮುಗಿತು. ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಮೊನ್ನೆ ಅಲ್ಲಿ ಇದು ಮೊನ್ನೆ ಎಂತ ರಾತ್ರಿ ರಾತ್ರಿ ಚುನಾವಣೆ ಪರಿಚಯ ಇದ್ದ ದೊಡ್ಡ ಪ್ರಮುಖ ಕೂಡಿದ್ರೆ ಅವರದ ನಿಮ್ಮ ಕಾಗವಾಡ ಮತ್ತೆ ಕೇಳ್ತಾರೆ ರಾತ್ರಿ ಅಲ್ಲೇನೂ ಕೂಡುದಿಲ್ಲ. ಹಾಂ ಜಂಬಿಗೆ ಅಂದರೆ ದೊಡ್ಡ ಪ್ರಮಾಣ ರಾತ್ರಿ 10 ಮಟ ನಮ್ಮ ಉತ್ತರ ಕನ್ನಡ ರೂಢಿ ಭಾಷೆ ಏನಂದು ಅವ್ನು ಮುಗಿದ ಕತ್ತಿ ಅಂದ್ರಲ್ಲ ನನ್ನ ಕೊಲೆಯನ್ನು ಮಾಡ್ತಾ ಇವತ್ತು ಗಾಡಿ ತೊಗೊಂಡಿರ್ತಾನೆ. ಹಂಗೆ ಮಾಡ್ದಾನೆ. ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮರಾಠಿ ಮಿಕ್ಸಿದ ಭಾಷೆದಾಗ ಮುಗೀತು ಅವ್ನು ಕತ್ತಿ ಮುಗೀತು ಅಂದ್ರಲ್ಲ ಕತ್ತಿ ಮುಗಿಸ ನಮ್ಮ ಅದಕ್ಕೊಂದು 2 ಗಾಡಿ ತೊಗೊಂಡಿರಕತ್ತೆ ಹಿಂದೆ ಮುಂದೊಂದು. ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟೆ ಇದು ಮಾಡಬೇಡ್ರಿ. ಮತ್ತೀಗ ಭಾಳ ಹೇಳ್ತಾನೆ ನಾವು ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಓದ್ನಿ ಅದು ನಾನೇನು ಡಿ ಸಿ ಆಕಾಂಕ್ಷೆ ಅಲ್ಲ. ಸಿಕ್ಕರ ಪಂಚಾಯತಿ ಚೇರ್ಮನ್ ಹಾಕೊಂಡು ಸಿಕ್ಕರ ಡಿ ಸಿ ಬ್ಯಾಂಕ್ ಹಾಕೊಂಡ್ರೆ ನಾಳೆ ಜಿಗಿದು ಬರ್ತಾನೆ ನಾವು. ಜಾರಕಿಹೊಳಿ ಮನ್ಯಾಗ ಬಂದು ಕಾಲ್ಕೊಂಡು ತಗೊಂಡ್ತಾನೆ ನಾವು. ನಮ್ಮ ಮಣ್ಣು ಡಿ ಕೆ ಶಿವಮಣ್ಯಾಗ ಏನಂದ್ರೆ ಒಬ್ರು ಮುಂದೆ ಏನಂತ ಮಣ್ಣೆ ನಾನೇ ಅಧ್ಯಕ್ಷ ಹಾಕಂತ ಹೇಳಿದಂತ ಇಲ್ಲಿ ಬಂದ ಪೇಪರ್ಸ್ನೇ ಕೊಡ್ತಾನೋ ನಾನೇ ಅಧ್ಯಕ್ಷ ಆಕಾಂಕ್ಷಿಲ್ಲ. ಸಿಕ್ಕರ ಮಂದಿ ಜಿಗಿದು ಬರ್ತಾನೆ ನಾವು. ಇವತ್ತು ರಾಜ್ಯದಾಗ ಏನಾರ ಅವ್ನ ಮಾತು ಹಾಳಾದವು. ನಮ್ಮ ಜೊಲ್ಲೆ ಸಾಹೇಬ್ MP ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸವದಿ ಮಾತು ಕೇಳಿ, ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸವದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಏನೋ ಒಬ್ಬರಿಗೆ ಪಾಪ ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ತಲೆಯಾಡಿದ್ರು. ಅಂಥ ಡೇಂಜರ್ ಮೆಡಿಸಿ ಅದಾನು. ತಾತ ಮತ್ತು ಸುಧಾರ್ತಾನೆ ಎಲ್ಲೂ ಮಾತ್ರ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನೋ ಮತ್ತು ಚಂದ ಮಾತಾಡ್ಕೊಂಡು ರಾತ್ರಿ ಚಂದ ಕೂತ್ಕೊಂಡು ನಕ್ಕೊಳ್ತಾನೆ. ಅದಕ್ಕೆ ದಯವಿಟ್ಟು ನೀವು ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಮಟೋ ಬಿದ್ದಿರ್ಬೋದು. ಈ ಹತ್ತನೇ ಭಾಗ ಡೈರೆಕ್ಟರ್ ಅವರೇ ಅವ್ರ ಮುಖಾಂತರ ಪತ್ರ ಕೊಡ್ತಾನೋ. ಅವ್ರ ಮುಖಾಂತರ ಸೆಕ್ರೆಟ್ರಿ ಟ್ರಾನ್ಸ್ಫರ್, ಅವ್ರ ಮುಖ ಡಿ ಸಿ ಬ್ಯಾಂಕ್ ಇಲ್ಲಿ ಇದಲ್ಲ ಶಂಕರ್ ನಂದ್ಯಾಳ ಯಾವ ನಂದೇಶ್ವರ ಅವನು ಇಲ್ಲಿ ಕುರ್ಚಿ ಖಾಲಿ ಮುಟ್ಟಿ ಜವಾಬ್ದಾರಿ ನಮ್ಮದು. ನಾವೆಲ್ಲ ಈಗ ನಮ್ಮ ಮಹೇಶ್ ಕುಮಟಳ್ಳಿನೇ ಡೈರೆಕ್ಟ್ರು. ಅವನ ಮುಖಾಂತರ ಅವನ ಮುಖಾಂತರ ಎಲ್ಲ ಆಡಳಿತ ನಡೆದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾನು ಮಾತಾಡಿ ನಡೀತೀನಿ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ ಡಿ ಸಿ ಬ್ಯಾಂಕ್ ಹುಚ್ಚೋದು ನಾವು. ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಮ್ಮ ನಡೆದಕ್ಕೆ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಾನು ಡಿ ಸಿ ಬ್ಯಾಂಕ್ ಕಟ್ಟಿರೋದಿಲ್ಲ. ನಾನು ನಡೆಸಿತ್ತು ಯಾಕಂದರೆ ಮಣ್ಣು ಕುಲ್ಗುಳಾಗ ನಡೆಸೋದು. ಆವಾಗ ನನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ಅಣ್ಣ ಮುಂದಿನ 60 ಎಲೆಕ್ಷನ್ ಐತಿ ದಯವಿಟ್ಟು ಇದು ಮುಡಿಯಬೇಡ ಅಂತ ಕೈ ಮೇಲೆ ಕಪ್ಪಿಟ್ಟಿದ್ದು ನಾವು. ಮುಂದೆ ಎಲೆಕ್ಷನ್ನ ಬೇಕಾದ್ರೆ ನೀವು ಮಾಡೋ. ಈಗ ದಯವಿಟ್ಟು 6 ತಿಂಗಳು ಎಲೆಕ್ಷನ್ ಮಾಡೋ ಸ್ಮೂತ್ ತೊಗೊಂಡು ಡಿ ಸಿ ಎಲೆಕ್ಷನ್ ಆದಮೇಲೆ ನೀವು ಹತ್ತಿನಿ ಏನು ಮಾಡ್ತೀನಿ ಮಾಡ್ಕೋ. ಬಾಲಚಂದ್ರ ಹೇಳಿದನು ನಾವು ಇಲ್ಲಿ ನಡ್ಸಾರ ಮಹೇಶ್ ಕುಮಟಳ್ಳಿ ಮುಖಾಂತರ ಪತ್ತು ಕೊಡ್ಸಾರ. ಮಹೇಶ್ ಕುಮಟಳ್ಳಿ ಅಂದ್ರೆ ಆಡಳಿತ ನಡ್ಸಾರ ನಾವು. ಅದಕ್ಕೆ ದಯವಿಟ್ಟು ನಾವು ಹೇಳ್ತಲ್ಲ ಈ ಫ್ಯಾಕ್ಟ್ರಿ ಗೆಲ್ಲಿಸ್ಕೊಟ್ರೆ ನಾವು ನಮ್ಮ ತಲೆಯಾಗ ಓಡಿಸಿದ್ನು. ನಾನು ಸುಳ್ಳು ಹೇಳೋಂಗಿಲ್ಲ. ರಾಜ್ಯ ಸರ್ಕಾರದಿಂದ ನಮಗೆ ಸಿಗೋದಿಲ್ಲ. ರಾಜ್ಯ ಸರ್ಕಾರದಿಂದ ಸರ್ಕಾರ ಸಿಗೋದಿಲ್ಲ. ನಮ್ಮ ಅಮಿತ್ ಶಾ ಅವರು ಕೋಆಪರೇಟಿವ್ ಮಿನಿಸ್ಟರ್ ಅದು ಇಲ್ಲಿಗೆ ಅವ್ರು ನನ್ನ ವೈಯಕ್ತಿಕ ಸಂಬಂಧ ಇರೋದ್ರಿಂದ ಅಲ್ಲಿಂದ ಎಕ್ಸ್ಟ್ರಾ ಲೋನ್ ತರಿಸು ಅಲ್ಲಿ ಬಡ್ಡಿ ಲೋನ್ ತರಿಸಿ ಡಿ ಸಿ ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು. ನಾನು ಲಕ್ಷ್ಮಣ ಸವದಿ ಆಡಳಿತ ನಡೆದಾಗ ಸಿಕ್ಕಂಗೆ ಗುಡಾವಣ್ ಮೇಲೆ 100,000 ಕೋಟಿ ಲೋನ್ ಐತೆ. ಗುಡಾವಣ್ ಜೀರೋ ಐತಲ್ಲ. ಬೇಕಾದ್ರೆ ಮಾಧ್ಯಮದವ್ರು ನಾಳೆ ಹೋಗ್ರಲ್ಲಿ
100 ಕೋಟಿ ಸಾಲ ಶುಗರ್ ಐತೈತೆ, ಅಲ್ಲಿ ಜೀರೋ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಅದಕ್ಕೆ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದರು. ನಮ್ಮ ಅಶೋಕ್ ಮಗನ ಹೆಸರೇನು? ಅಶೋಕನ ಮಗ ಹೆಸರೇನು ಅಂತ ಆ ಹುಡುಗ ಡೈರೆಕ್ಟರ್ ಇದ್ದ. ಅವ್ನು ಡೈರೆಕ್ಟರ್ ಪಾಪ, ಅವ್ನು ಅಂಜಿ ಸೇವ್ ಮಾಡಿಸೋದು ಎಲ್ಲ ಸ್ಟಾಕ್ ಇರ್ತದೆ. ಈಗ ನಮ್ಮ ಮನುಷ್ಯನ ಡೈರೆಕ್ಟರ್ ಹಾಕಿನಿ ಇಲ್ಲಿ ಚೆಕ್ ಮಾಡೋಕ್ಕೆ, ಲೋನ್ದು ಚೆಕ್ ಮಾಡೋಕೆ ಡೈರೆಕ್ಟರ್ ಬರ್ತಾನೆ. ಸ್ಥಳೀಯ ಇರೋದು ಡೈರೆಕ್ಟರ್ ಹಾಕಿ ಬರೋದಿಲ್ಲ. ನಮ್ಮ ಶಾಸಕ ನಮ್ಮ ಡೈರೆಕ್ಟರ್ ಹಾಕ್ಸೋನು ದಿನ ಚೆಕ್ ಮಾಡಿಸ್ತೀವಿ ನಾವು. ಈಗ ಮೊದಲು ಈಗ ಕೃಷ್ಣ ಫ್ಯಾಕ್ಟ್ರಿ 100 ಕೋಟಿ, ಹಾಗೆ ಬಿಜಾಪುರ ರೋಡ್ನಾಗ ಲೈಟ್ ಇದ್ದಾವೆ ನೋಡೋದು ದೊಡ್ಡ ಫ್ಯಾಕ್ಟ್ರಿ, ಅಲ್ಲಿ ಹೋಗಿದಾವಲ್ಲ, ಎಲ್ಲಿ ಹೋಗಿದ್ದಲ್ಲ, ಅಲ್ಲಿ ಹೋಗಿದಾವು. ದಯವಿಟ್ಟು ನಾವು ನೋಡ್ರಿ, ನಾವು ಕೊಟ್ಟರಾಗ ಮಾತಾಡ್ಬೋದು, ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮ ಮೇಲೆ ನಾವು ಹೊರಗಿನ ಎಲ್ಲ ನನ್ನ ಹಂಚಿಕೆ ಇದೆ, ಹೊರಗಿನ ಹೋಗ್ತಾವೆ ನಾವು. ಅದೇ ರಮೇಶ್ ಕತ್ತಿ ಬಂದು ಮನ್ಯಾಗ ಕೂತು ನಡೀತೈತಿ, ಬೇರೆ ಬಂದು ಕೂತು ನೋಡಿ ಹೊರಗಿನವ ನಾವು. ನಾ ರಮೇಶ್ ಜಾಗಡ್ ಒಬ್ಬ ಹೊರಗಿನವ, ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವಾಗ. ಅದಕ್ಕೆ ದಯವಿಟ್ಟು ನಾವು ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ. ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವಾಗ್ತೋ ಫಲಿತಾಂಶ ದೇವ್ರ ಇಚ್ಛಾ. ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು, ಸೋಲ್ ನನಗೆ ಹಾಕೈತೆ. ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ, ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ನ. ಹಂಗೆ ಕೃಷ್ಣ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತಾನೆ. ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ. 28ಕ್ಕೆ ನಾಳೆ 18 ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು. ಅದ್ರ ಮೇಲೆ ಅದಕ್ಕೆ ನಾವು ಈಗಿನ ಹೊರತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದವು ಸಿದ್ದಪ್ಪ, ನಮ್ಮ ಬೂತ್ ಸಹಿತ ಬಿಟ್ಟು ಹೋಗ್ಬಿಟ್ಟು ನಮ್ಮ ಕಂಟ್ರೋಲ್ ಆಗಿಲ್ಲ, ಸಡನ್ನಾಗೆಲ್ಲ ಡ್ಯಾಮ್ ಹೊಡೆದಂಗಾತ. ಅದಕ್ಕೆ ನಾವು ಫೇಲ್ ಆಗಿದ್ದು, ಇನ್ನು ಫೇಲ್ ಆಗೋದಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾವು ಬಿ ಜೆ ಪಿಯಾಗೆ ಇರ್ತೀವಿ. ಮತ್ತು ನಾವು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಹಾಕು, ನಮಗೆ ಜಂಪ್ಗೆ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲೇ ಮಾಡ್ದು, ಇಲ್ಲೇ ಯುದ್ಧ ಮಾಡ್ತು, ಇಲ್ಲೇ ಮುಂದಿನ ಮತ್ತು ಅವ್ನು ಶಪಥ ಮಾಡೋದು. ಸೋಲ್ಸಿಬಿಡು ನಿಮ್ಮದು ಇಚ್ಛಾ, ನನ್ನ ಶಕ್ತಿ ಅಲ್ಲ, ಅದು ನಿಮ್ಮ ಶಕ್ತಿ. ನಾ ಬರೀ ಅಣ್ಣ ಒಟ್ಟ, ನೀವು ಶಕ್ತಿ ಕೊಟ್ಟು ಸೋಲಿಸು, ಗೆದ್ರೆ ಮೇಲೆ ಹಾಕು. ಇಷ್ಟೇ ನಮ್ಮ ದೇವ್ರ ಇಚ್ಛಾ. ಅದಕ್ಕೆ ನೀವು ಗಟ್ಟಿಯಾಗಿ ನಮ್ಮ ದೇವ್ರಿ. ಈಗ ಇದೆಲ್ಲ ನೀರಾವರಿ ಸ್ಕೀಮ್, ಈಗ ನಮ್ಮ ಅಮ್ಮ ಯೋಶ್ರೀ ಹೊಲಸ್ಕೊಂಡು ಹೋಗ್ತಾನೆಲ್ಲ, ತನ್ನ ಫ್ಯಾಕ್ಟ್ರಿ ಒಂದು ಪೈಪ್ಲೈನ್ ಹಾಕೊಂಡು ನಾವು ಮಂದಿ ರೈತ ಎಲ್ಲ ಸತ್ಯಾನಾಶ ಮಾಡೋದು. ನಾವು ಹೊಳೆ ಬಂದಂತ ನೋಡೋದನ್ನ ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಭೇಟಿಯಾಗಿರಿ. ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತ ಇರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರಹಿತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಈ ಫ್ಯಾಕ್ಟ್ರಿ ಫೈನಾನ್ಸ್ ಯಶ ಕೊಡ್ರಿ. ಈ ಗೆಲುವು ರೈತರ ಗೆಲುವು ಆಗ್ತದೆ, ನನ್ನ ಗೆಲುವಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ, ಇವತ್ತು ಮುಗಿತು ರಾತ್ರಿ, ನಾಳಿಂದ 26 ಹುಟ್ಟಿನ ದಿವಸ, ಅವತ್ತು ಇಲ್ಲ, ಇವತ್ತೆಲ್ಲ 26 ಇನ್ನು ಬರುವ 4-5 ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಕೊಂಡು ಚೆಂದಂಗೆ ಊಟ ಹಾಕ್ರಿ. ಅವ್ರು ಏನು ಕೊಡ್ತಾರೆ ತಗೋರಿ, ಅದು ನಿಮ್ಮ ರೊಕ್ಕ ಅದ, ಅವ್ರಿಗೆ ಗಾಡಿ ಹಾಕ್ಕೊಂಡ್ರಿ, ನಮ್ಗೆ ಊಟ ಹಾಕ್ರಿ. ಈ ಸ್ವಾಭಿಮಾನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ನಾಳೆ ಮಾಡ್ಬಿಡ್ತೀನಿ. ಜೈ